Hello, welcome to this session, dear students. So today we are going to continue our discussion on the first unit of electronic measurements and instrumentation. So that is basics of measurement. So ಈ session ಅಲ್ಲಿ ನಾವು dynamic characteristics of the instrument and generalized electronic measurement system. So ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. Okay. So what are some of the dynamic characteristics of an instrument? So last session alli ನಾವು static characteristics ಅನ್ನು ನೋಡಿದ್ವಿ. So that means when the instrument is not being used, so there are some characteristics that are being defined, so such as accuracy, resolution, sensitivity, precision, error and so on. So instrument use ಮಾಡಿದಾಗ ಕೆಲವು characteristics ನಾವು describe ಮಾಡ್ತೀವಿ. So those are called static characteristics. Dynamic characteristics andre, so when the instrument is being used, so instrument use ಆದಾಗ ಯೂಸ್ ಮಾಡ್ತಿರ್ಬೇಕಾದ್ರೆ in the process of using, so ಯಾವ ರೀತಿ ಅದು characteristics ಇರುತ್ತೆ, so ಆ characteristics ನಾವು dynamic characteristics ಅಂತ ನಾವು ಇದನ್ನ ಡಿಸ್ಕಸ್ ಮಾಡೋಣ. So first of all, so it is speed of response, so the rapidity with which the instrument responds to changes in measured quantity. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ಪುಟ್ ವ್ಯಾಲ್ಯೂ ಅನ್ನು ಮೆಜರ್ ಮಾಡ್ತಾ ಇದ್ದೀರಾ, ಸೊ ದಟ್ ವ್ಯಾಲ್ಯೂ ವಿಲ್ ಗೆಟ್ ಚೇಂಜ್. ಓಕೆ, ಸೊ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದಾಗ ಸೊ ಯುವರ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಏಬಲ್ ಟು ಸೆನ್ಸ್ ಇಟ್ ಅಂಡ್ ಡಿಸ್ಪ್ಲೇ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಎಷ್ಟು ಬೇಗ ಚೇಂಜ್ ಆಗುತ್ತೋ ಅಷ್ಟು ಬೇಗ ಅದನ್ನ ಮೆಜರ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡಬೇಕು ವಿತೌಟ್ ಎನಿ ಡಿಲೇ. ಸೊ ದಟ್ ಈಸ್ ಕಾಲ್ಡ್ ಸ್ಪೀಡ್ ಆಫ್ ರೆಸ್ಪಾನ್ಸ್. ಸೊ ಸಪೋಸ್ ನೀವು CRO ದಲ್ಲಿ ಸಮ್ ವೇವ್ ಫಾರ್ಮ್ಸ್ ಮೆಜರ್ ಮಾಡ್ತಿರ್ತೀರಾ, ಸೊ ಏನಾಗುತ್ತೆ ಅಲ್ಲಿ ವೇವ್ ಫಾರ್ಮ್ ಯಾವ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ, ಸೊ ಸೇಮ್ ಟೈಮ್ ಸ್ಕೇಲ್ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಯುವರ್ ಟ್ರೇಸಿಂಗ್ ವಿಲ್ ಬಿ ಪ್ರಾಪರ್ ಅಂಡ್ ಯು ಕ್ಯಾನ್ ವಿಜುವಲೈಸ್, ಸೊ ಯು ಕ್ಯಾನ್ ಸಿ ವಾಟ್ ಈಸ್ ಆಕ್ಚುಲಿ ಡಿಸ್ಪ್ಲೇ. ಸೊ ಏನು ಡಿಸ್ಪ್ಲೇ ಆಗ್ತದೆ ಕರೆಕ್ಟ್ ಆಗಿ ಆ ಸೈನ್ ವೇವ್ ನೀವು ಚೆಕ್ ಮಾಡ್ಬೋದು. ಸೊ ಅದ್ರ ಮೆಜರ್ಮೆಂಟ್ ಎಲ್ಲ ಮಾಡ್ಬೋದು. ಸಪೋಸ್ ನೀವು ಅಲ್ಲಿ ಇರೋವಂಥ ಇನ್ಪುಟ್ ಫ್ರೀಕ್ವೆನ್ಸಿನೇ ಡಿಫರೆಂಟ್, ನಿಮ್ಮ CRO ದಲ್ಲಿ ಸೆಲೆಕ್ಟ್ ಮಾಡಿರೋ ಟೈಮ್ ಬೇಸ್ ಡಿಫರೆಂಟ್ ಆಗಿದೆ ಏನಾಗುತ್ತೆ, ಸೊ ದೇರ್ ವಿಲ್ ಬಿ ಎ ಮಿಸ್ ಮ್ಯಾಚ್. ಸೊ ಅವಾಗ ಏನಾಗುತ್ತೆ, ಸ್ಪೀಡ್ ಆಫ್ ರೆಸ್ಪಾನ್ಸ್ ನಿಮಗೆ ಕರೆಕ್ಟ್ ಆಗಿ ಬರಲ್ಲ, ಬಿಕಾಸ್ ಸೊ ಸ್ಯಾಂಪ್ಲಿಂಗ್ ಇನ್ಸ್ಟೆನ್ಸ್ ಚೇಂಜ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಸ್ಪೀಡ್ ಆಫ್ ರೆಸ್ಪಾನ್ಸ್. ನೆಕ್ಸ್ಟ್ ಫಿಡೆಲಿಟಿ. ಸೊ ಇಟ್ ಈಸ್ ದ ಡಿಗ್ರಿ ಟು ವಿಚ್ ಅನ್ ಇನ್ಸ್ಟ್ರೂಮೆಂಟ್ ಇಂಡಿಕೇಟ್ಸ್ ಚೇಂಜಸ್ ಇನ್ ಮೆಜರ್ಡ್ ವೇರಿಯಬಲ್ ವಿತೌಟ್ ಡೈನಮಿಕ್ ಎರರ್. ಸೊ ಅಂದ್ರೆ ಫಿಡಿಲಿಟಿ ಮೀನ್ಸ್ ಫೈತ್ಫುಲ್ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಸೊ ಏನಂದ್ರೆ ಏನು ವೇವ್ ಫಾರ್ಮ್ ಇದೆ, ಇನ್ಪುಟ್ ವೇವ್ ಫಾರ್ಮ್, ಸೊ ಅದನ್ನ ಡಿಸ್ಟಾರ್ಟ್ ಮಾಡ್ದೇನೆ ಕರೆಕ್ಟ್ ಆಗಿ ಸೇಮ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂನ ಕೊಡೋದೇನ ಕರಿತೀವಿ ಫಿಡಿಲಿಟಿ ಅಂತ ಕರಿತೀವಿ. ಸೊ here also you can take the example of CRO. So CRO ಏನು ಮಾಡುತ್ತೆ, should simply trace whatever the input signal you give. So sine wave ಕೊಟ್ಟರೆ sine wave ಟ್ರೇಸ್ ಮಾಡುತ್ತೆ, ಸ್ಕ್ವೇರ್ ವೇವ್ ಕೊಟ್ಟರೆ ಸ್ಕ್ವೇರ್ ವೇವ್ ಬರುತ್ತೆ, ಟ್ರಯಾಂಗುಲರ್ ವೇವ್ ಬಂದರೆ ಟ್ರಯಾಂಗುಲರ್ ಬರುತ್ತೆ, ಅಥವಾ ಸಮ್ ರ್ಯಾಂಡಮ್ ವೇವ್ ಫಾರ್ಮ್, ಈಗ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತೆಲ್ಲ ಡಿಫ್ರೆಂಟ್ ಕಾಂಪ್ಲೆಕ್ಸ್ ವೇವ್ ಫಾರ್ಮ್ ಬರುತ್ತೆ. ಸೊ ಯಾವ ವೇವ್ ಫಾರ್ಮ್ ಕೊಟ್ಟರು ಅದೇನು ಮಾಡುತ್ತೆ ಅಂದರೆ, ಸೊ ಇಟ್ ವಿಲ್ ಜಸ್ಟ್ ಟ್ರೇಸ್ ದಿ ಇನ್ಪುಟ್ ಸಿಗ್ನಲ್ ವಿತೌಟ್ ಡಿಸ್ಟಾರ್ಟಿಂಗ್ ಇಟ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಫಿಡಿಲಿಟಿ. ನೆಕ್ಸ್ಟ್ ಲ್ಯಾಗ್. So lag is nothing but it is the delay in the response of an instrument to changes in the measured variable. So lag andre it is the opposite of speed of response. So instrument measured quantity ಏನು ಮೆಜರ್ ಮಾಡ್ತಿರುತ್ತೆ, ಸೊ ಚೇಂಜಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗಬೇಕು. ಓಕೆ, ಮೆಜರ್ಡ್ ವ್ಯಾಲ್ಯೂ. ಸೊ ಇಫ್ ದಟ್ ಅಪ್ಡೇಟ್ ಈಸ್ ಡಿಲೇಡ್, ಸೊ ದಟ್ ಡಿನೋಟ್ಸ್ ದಿ ಲ್ಯಾಗ್ ಆಫ್ ಮೆಜರ್ಮೆಂಟ್. ಸೊ ಲ್ಯಾಗ್ ಅಂಡ್ ಸ್ಪೀಡ್ ಆಫ್ ರೆಸ್ಪಾನ್ಸ್ ದೇ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಸೊ ಸ್ಪೀಡ್ ಆಫ್ ರೆಸ್ಪಾನ್ಸ್ ಫಾಸ್ಟ್ ಇದೆ ಅಂದ್ರೆ ಲ್ಯಾಗ್ ಕಮ್ಮಿ ಇದೆ ಅಂತ, ಅದೇ ರೀತಿ ಲ್ಯಾಗ್ ಜಾಸ್ತಿ ಇದೆ ಅಂದ್ರೆ ಸ್ಪೀಡ್ ಆಫ್ ರೆಸ್ಪಾನ್ಸ್ ಕಮ್ಮಿ ಆಗುತ್ತೆ. ಸೊ ಬೋತ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಓಕೆ, ಸೊ ನೆಕ್ಸ್ಟ್ ಡೈನಮಿಕ್ ಎರರ್. So it is the difference between true value of a quantity changing with time and a value indicated by instrument if no static error is assumed. So dynamic error ಅಂದ್ರೆ ಈಗ ಇನ್ಪುಟ್ ವೇರಿಯಬಲ್ ಚೇಂಜ್ ಆಗ್ತಾ ಇರುತ್ತೆ, ಫಾಸ್ಟ್ ಆಗಿ ವ್ಯಾಲ್ಯೂಸ್ ಚೇಂಜ್ ಆಗಿರುತ್ತೆ. ಸೊ ಆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಮೆಜರ್ ಮಾಡಿ ವ್ಯಾಲ್ಯೂನ ನಿಮಗೆ ಇನ್ಸ್ಟಂಟೇನಿಯಸ್ ತೋರಿಸ್ತಾ ಇರುತ್ತೆ, ಬಟ್ ದೇರ್ ವಿಲ್ ಬಿ ಸಮ್ ಡಿಫರೆನ್ಸ್ ಬಿಟ್ವೀನ್ ದಿ ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಅಂಡ್ ದಿ ಟೈಮ್ ಅಟ್ ವಿಚ್ ದಿ ಇನ್ಸ್ಟ್ರೂಮೆಂಟ್ ಡಿಸ್ಪ್ಲೇಸ್ ದಿ ರಿಸಲ್ಟ್ಸ್. ಸೊ ಅಲ್ಲಿ ಕ್ವಾಂಟಿಟಿ ಚೇಂಜ್ ಆಗೋ ಟೈಮ್ ಇಂದ ನಿಮಗೆ ಡಿಸ್ಪ್ಲೇ ಬರೋ ತನಕ ದೇರ್ ವಿಲ್ ಬಿ ಸಮ್ ಲ್ಯಾಗ್. ಸೊ ಡ್ಯೂ ಟು ದಟ್ ಲ್ಯಾಗ್ ಏನಾಗುತ್ತೆ, ಸೊ ದಟ್ ರೆಸ್ಪಾನ್ಸ್ ಆಫ್ ದಟ್ ಇನ್ಸ್ಟ್ರೂಮೆಂಟ್ ಆಲ್ವೇಸ್ ಬಿ ಸ್ಲೋವರ್ ದನ್ ದಿ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಚೇಂಜ್ ಆಗ್ತಿರುತ್ತೆ, ಸ್ವಲ್ಪ ಟೈಮ್ ಡಿಲೇ ಇರುತ್ತೆ.
Okay, exact ನಿಮಗೆ ವೇವ್ ಫಾರ್ಮ್ ಬರುತ್ತೆ, ಬಟ್ ದೇರ್ ವಿಲ್ ಬಿ ಸಮ್ ಡಿಲೇ. ಸೊ ದಟ್ ಈಸ್ ಕಾಲ್ಡ್ ಡೈನಮಿಕ್ ಎರರ್. Okay, so that is due to the lag in the system. So speed of response ಕಮ್ಮಿ ಇರೋದ್ರಿಂದ ಲ್ಯಾಗ್ ಇರುತ್ತೆ. ಸೊ ಲ್ಯಾಗ್ ಇರೋದ್ರಿಂದ ಏನಾಗುತ್ತೆ, ಡೈನಮಿಕ್ ಎರರ್ ಇರುತ್ತೆ. Okay, so this is about dynamic characteristics of measuring instruments. Okay, so next we shall move on to block diagram of generalized electronic measurement system. So here block diagram is, so you have some instrument. So you take any instrument, ಯಾವ instrument ಅಂತ ತಗೊಳ್ಳಿ, ammeter ಆಗಿರಬಹುದು, voltmeter, multimeter, some power factor meter, weighing machine, so on and so forth. So ಎಲ್ಲ block diagram, ಎಲ್ಲ instrument ನು general ಆಗಿ ನಾವು so represent in some block diagram. So without worrying about the circuit implementation. So ಯಾವ ರೀತಿ ಸರ್ಕ್ಯೂಟ್ ಇದೆ ಅದರ ಬಗ್ಗೆ ನಾವು ಚಿಂತೆ ಮಾಡ್ದೇನೆ, ಸೊ ಜಸ್ಟ್ ಫಂಕ್ಷನಲ್ ಬ್ಲಾಕ್ಸ್ ಅನ್ನ ನಾವು ಐಡೆಂಟಿಫೈ ಮಾಡೋಣ. ಸೊ ಅಂದ್ರೆ ಯಾವ್ಯಾವ ಬ್ಲಾಕ್ ಇದೆ, ಪ್ರತಿ ಇನ್ಸ್ಟ್ರೂಮೆಂಟ್ ಇದು ಕಾಮನ್. ಸೊ ಮೋಸ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಹ್ಯಾವ್ ಗಾಟ್ ದೀಸ್ ಬ್ಲಾಕ್ಸ್. ಮೇ ಬಿ ಕೆಲವು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೆಲವು ಬ್ಲಾಕ್ಸ್ ರಿಪೀಟ್ ಆಗಿರ್ಬೋದು, ಅಥವಾ ಕೆಲವು ಇನ್ಸ್ಟ್ರೂಮೆಂಟ್ ಅಲ್ಲಿ ಬ್ಲಾಕ್ಸ್ ಮರ್ಜ್ ಆಗಿರ್ಬೋದು. ಬಟ್ ಓವರ್ ಆಲ್ ದಿ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಬಿ ಡಿನೋಟೆಡ್ ಬೈ ದಿಸ್ ಬ್ಲಾಕ್ ಡಯಾಗ್ರಾಮ್. ಸೊ ಈ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಸೊ ಫಸ್ಟ್ ಒನ್ ಇಸ್ ದಿ ಕ್ವಾಂಟಿಟಿ ಟು ಬಿ ಮೆಜರ್ಡ್ ಆರ್ ಮೆಜರ್ಯಾಂಡ್. ಸೊ ಯಾವ ಅನ್ನೋನ್ ಕ್ವಾಂಟಿಟಿನ ನೀವು ಮೆಜರ್ ಮಾಡಬೇಕು, ಸೊ ದಟ್ ಈಸ್ ದಿ ಇನ್ಪುಟ್ ಟು ದಿಸ್ ಇನ್ಸ್ಟ್ರೂಮೆಂಟ್, ಅದರ ಮೆಜರ್ಯಾಂಡ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಫಸ್ಟ್ ಈಸ್ ಪ್ರೈಮರಿ ಸೆನ್ಸಿಂಗ್ ಎಲಿಮೆಂಟ್. ಸೊ ಅದೇನ್ ಮಾಡುತ್ತೆ, ಇನಿಷಿಯಲಿ ಆ ಒಂದು ಕ್ವಾಂಟಿಟಿನ ಸೆನ್ಸ್ ಮಾಡುತ್ತೆ, ಸೊ ಇಟ್ ಪರ್ಫಾರ್ಮ್ ಸಮ್ ಫಂಕ್ಷನ್. ನೆಕ್ಸ್ಟ್ ಇಟ್ ಗಿವ್ಸ್ ದಿ ಫಂಕ್ಷನ್ ಔಟ್ಪುಟ್ ಟು ದಿ ವೇರಿಯಬಲ್ ಕನ್ವರ್ಷನ್ ಎಲಿಮೆಂಟ್. ಸೊ ಇಟ್ ಡಸ್ ಪರ್ಫಾರ್ಮ್ ಸಮ್ ಅದರ್ ಆಪರೇಷನ್ ಅಂಡ್ ಗಿವ್ಸ್ ದಿ ವ್ಯಾಲ್ಯೂ ಟು ದಿ ವೇರಿಯಬಲ್ ಮ್ಯಾನಿಪುಲೇಷನ್ ಎಲಿಮೆಂಟ್. ಸೊ ಅಟ್ ದ ಎಂಡ್ ಆಫ್ ಮ್ಯಾನಿಪುಲೇಷನ್ ಸೊ ನಿಮಗೆ ರೀಡಿಂಗ್ ಬರುತ್ತೆ, ಸೊ ವಿಲ್ ಗೆಟ್ ದಿ ಮೆಜರ್ಮೆಂಟ್. ಸೊ ಮೆಜರ್ಮೆಂಟ್ ಅನ್ನ ಡೇಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ವಾಟ್ ಇಟ್ ಡಸ್, ಇಟ್ ಟ್ರಾನ್ಸ್ಮಿಟ್ಸ್ ಟು ದಿ ಯೂಸರ್, ಸೊ ಅಬ್ಸರ್ವರ್ ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಕ್ಯಾನ್ ಬಿ ಸ್ಟೋರ್ಡ್ ಯೂಸಿಂಗ್ ಡೇಟಾ ಸ್ಟೋರೇಜ್ ಅಂಡ್ ಪ್ಲೇಬ್ಯಾಕ್ ಎಲಿಮೆಂಟ್. ಅದರ್ವೈಸ್ ಸ್ಟೋರೇಜ್ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಪ್ರೆಸೆಂಟೇಷನ್ ಎಲಿಮೆಂಟ್ ಗೆ ಕೊಡುತ್ತೆ ಡೇಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಡೇಟಾನ. ಅಂಡ್ ಅಬ್ಸರ್ವರ್ ಕ್ಯಾನ್ ಅಬ್ಸರ್ವ್ ಅಂಡ್ ರೆಕಾರ್ಡ್ ಹಿಸ್ ರೀಡಿಂಗ್ಸ್ ಅಂಡ್ ಅನಲೈಸ್. ಸೊ ಮ್ಯಾನ್ಯುಯಲಿ ಅನಲೈಸ್ ಮಾಡಬಹುದು, ಅಥವಾ ಯು ಕ್ಯಾನ್ ಯೂಸ್ ಕಂಪ್ಯೂಟರ್ ಟು ರನ್ ದಿ ಅಲ್ಗಾರಿದಮ್ಸ್ ಅಂಡ್ ಅನಲೈಸ್. ಸೊ ಲೆಟ್ ಅಸ್ ಲುಕ್ ಅಟ್ ಈಚ್ ಆಫ್ ದಿ ಬ್ಲಾಕ್ಸ್ ಇನ್ ಡೀಟೇಲ್. ಸೊ ಎಲ್ಲ ಬ್ಲಾಕ್ ನ ಸ್ವಲ್ಪ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. So primary sensing element. So what is primary sensing element? So the quantity of the variable which is being measured makes its first contact with this. So ಈ primary sensing element ಅಂದ್ರೆ ಆ ಇನ್ಸ್ಟ್ರೂಮೆಂಟ್ ಯಾವುದೋ ಒಂದು ಪಾರ್ಟ್, ಸೊ ಇಟ್ ಈಸ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಮೆಜರಿಂಗ್ ಎಲಿಮೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಮಲ್ಟಿಮೀಟರ್ ಅಲ್ಲಿ ಅಥವಾ ಆಮೀಟರ್ ಅಲ್ಲಿ ಏನ್ ಮಾಡ್ತೀರಾ, ಸೊ ಒಂದು ಎರಡು ವೈರ್ ಅನ್ನ ತಗೊಂಡು ಪಾಸಿಟಿವ್ ಅಂಡ್ ನೆಗೆಟಿವ್ ಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಇದೇನಿದೆ ವಾಟ್ ಎವರ್ ದಟ್ ಸ್ಕ್ರೂ ಟೈಟ್ ಮಾಡ್ತೀರಾ, ಲೂಸ್ ಅಂಡ್ ಫಾಸನ್ ಮಾಡ್ತಿರಲ್ಲ, ಸೊ ಆ ಸ್ಕ್ರೂ ದಟ್ ಈಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಪ್ರೈಮರಿ ಸೆನ್ಸಿಂಗ್ ಎಲಿಮೆಂಟ್. ಸೊ ಅಫ್ಕೋರ್ಸ್ ಇಸ್ ಜಸ್ಟ್ ಅ ಕಂಡಕ್ಟರ್, ಪೀಸ್ ಆಫ್ ಕಂಡಕ್ಟರ್. ಸೊ ಏನಿದೆ ಎಕ್ಸ್ಟರ್ನಲ್ ಕರೆಂಟ್ ನ ಅದು ಇಂಟರ್ನಲ್ ಸರ್ಕ್ಯೂಟ್ ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಓಕೆ, ಸೊ ದಟ್ ಕ್ಯಾನ್ ಬಿ ಒನ್ ಎಕ್ಸಾಂಪಲ್. ಸೊ ಪ್ರೈಮರಿ ಸೆನ್ಸಿಂಗ್ ಎಲಿಮೆಂಟ್. ಆಲ್ಸೋ ಇಟ್ ಕ್ಯಾನ್ ಆಲ್ಸೋ ಬಿ ಅ ಟ್ರಾನ್ಸ್ಡ್ಯೂಸರ್. ಸೊ ಬರೀ ಸುಮ್ಮನೆ ಒಂದು ಪೀಸ್ ಆಫ್ ಕಂಡಕ್ಟರ್ ಆಗಿಲ್ಲದೆ, ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಅ ಟ್ರಾನ್ಸ್ಡ್ಯೂಸರ್ ವಿಚ್ ಕನ್ವರ್ಟ್ಸ್ ದಿ ಸಮ್ unknown physical quantity into an electrical quantity. Okay, so that is the use of primary sensing element. Of course it may not be transducer always, so ಯಾವುದು transducer ಆಗಿರಬೇಕಂತಿಲ್ಲ, but it can also be transducer. So it can convert from physical quantity to electrical quantity. Next one is variable conversion element. So variable conversion element is, so it converts the output signal from the sensor ಅಥವಾ primary sensing element ಇಂದ ಬರುವಂತಹ ಸಿಗ್ನಲ್ ನ ಅದು ಇಟ್ ಕನ್ವರ್ಟ್ಸ್ ಟು ಸಮ್ ಅದರ್ ಪ್ರೊಸೆಸಿಂಗ್ ಫಾರ್ಮ್. ಸೊ ಯಾವುದೋ ಒಂದು ಪ್ರೊಸೆಸ್ ಮಾಡೋಕೆ ಅನುಕೂಲ ಆಗುವಂತ ಫಾರ್ಮ್ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅ ವೇರಿಯಬಲ್ ಕನ್ವರ್ಷನ್ ಎಲಿಮೆಂಟ್. ಸೊ ಇಂದ ಈ ಕನ್ವರ್ಷನ್ ಆಗ್ಬೇಕಾದ್ರೆ ಸೊ ಒರಿಜಿನಲ್ ಇನ್ಫಾರ್ಮೇಶನ್ ಲಾಸ್ ಆಗದಿರೋ ತರ ಅದು ಎನ್ಶ್ಯೂರ್ ಮಾಡಬೇಕು, ಅದು ವೇರಿಯಬಲ್ ಕನ್ವರ್ಷನ್ ಎಲಿಮೆಂಟ್. ವೇರಿಯಬಲ್ ಮ್ಯಾನಿಪುಲೇಷನ್ ಎಲಿಮೆಂಟ್. ಸೊ ವೇರಿಯಬಲ್ ಮ್ಯಾನಿಪುಲೇಷನ್ ಎಲಿಮೆಂಟ್ ಅಂದ್ರೆ, ಸೊ ಇಟ್ ವಿಲ್ manipulate the signal so that it extract some information. So ಇದು ಮೆಜರ್ ಮಾಡಿದ್ರೆ ಆಕ್ಚುಲಿ ವೇರಿಯಬಲ್ ಮ್ಯಾನಿಪುಲೇಷನ್ ಎಲಿಮೆಂಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಬಂದಿರುವಂತಹ ಕನ್ವರ್ಷನ್ ಎಲಿಮೆಂಟ್ ಇಂದ ಬಂದಿರುವಂತಹ ಸಿಗ್ನಲ್ ನ ಅದು ಪ್ರೋಸೆಸ್ ಮಾಡಿ ಇಟ್ ವಿಲ್ ಎಕ್ಸ್ಟ್ರಾಕ್ಟ್ ದಿ ವ್ಯಾಲ್ಯೂಸ್ ರಿಕ್ವೈರ್ಡ್. ಕರೆಂಟ್ ಮೆಜರ್ ಮಾಡ್ತಿದ್ರೆ ಕರೆಂಟ್, ವೋಲ್ಟೇಜ್ ಮಾಡ್ತಿದ್ರೆ ವೋಲ್ಟೇಜ್, ಸೊ ವಾಟ್ ಎವರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಡಿಸೈರ್, ಸೊ ಅದನ್ನ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಮಗೆ
ರೆಡಿ ಮಾಡಿ ಇಟ್ಕೊಳುತ್ತೆ. ಸೊ ಇಟ್ ವಿಲ್ ಕೀಪ್ ದಟ್ ಮೆಜರ್ಡ್ ವ್ಯಾಲ್ಯೂ ರೆಡಿ. ಸೊ ಏನಾದ್ರು ಪ್ರೊಸೆಸಿಂಗ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಬಿ ಲೈಕ್ ಫಿಲ್ಟರಿಂಗ್, ಮಲ್ಟಿಪ್ಲೆಕ್ಸಿಂಗ್, ಡಿಮಾಡ್ಯುಲೇಷನ್. ಸೊ ಆಲ್ ದಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನ ಹೊಂದಿರುತ್ತೆ ಮ್ಯಾನಿಪ್ಯುಲೇಷನ್ ಎಲಿಮೆಂಟ್. ಸೊ ಇಟ್ ವಿಲ್ ಫಿಲ್ಟರಿಂಗ್. ಸೊ ಆ ಸಿಗ್ನಲ್ ಎಲ್ಲ ಅದು ಮಾಡಿಫೈ ಮಾಡಿ ನಿಮಗೆ it will extract the values and give. So in some blocks or in some instruments, so variable conversion and variable manipulation ಎರಡನ್ನ ಕಂಬೈನ್ ಮಾಡಿ ಡೇಟಾ ಕಂಡೀಷನಿಂಗ್ ಎಲಿಮೆಂಟ್ ಅಂತ ಕರೀತಾರೆ. ಓಕೆ, ಸೊ ವೇರಿಯಬಲ್ ಕನ್ವರ್ಷನ್ ಅಂಡ್ ವೇರಿಯಬಲ್ ಮ್ಯಾನಿಪುಲೇಷನ್, ಸೊ ಎರಡನ್ನ ಕಂಬೈನ್ ಮಾಡಿ ಡೇಟಾ ಕಂಡೀಷನಿಂಗ್ ಆರ್ ಸಿಗ್ನಲ್ ಕಂಡೀಷನಿಂಗ್ ಎಲಿಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಸಿಗ್ನಲ್ ಕಂಡೀಷನಿಂಗ್ ಎಲಿಮೆಂಟ್ ಹೌ it functions. So the operations performed the signal to remove signal contamination or distortion is called signal conditioning. So signal conditioning ಅಂದ್ರೆ ಏನಿಲ್ಲ, ಸೊ ಆ ಸಿಗ್ನಲ್ ಇರೋ ಡಿಸ್ಟಾರ್ಷನ್, ಅನ್ವಾಂಟೆಡ್ ಡಿಸ್ಟರ್ಬೆನ್ಸಸ್ ನೆಲ್ಲ ಸಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಸರ್ಕ್ಯೂಟ್ ಆರ್ ಸಮ್ ಸೆಟ್ ಆಫ್ ಸರ್ಕ್ಯೂಟ್ಸ್. ಓಕೆ, ವಾಟ್ ಆರ್ ದ ಸಿಗ್ನಲ್ ಕಂಡೀಷನಿಂಗ್ ಡೂ? ಸೊ ಸಿಗ್ನಲ್ ಕಂಡೀಷನಿಂಗ್ ಏನ್ ಮಾಡುತ್ತೆ ಅಂದ್ರೆ, ಸೊ ಆಂಪ್ಲಿಫಿಕೇಶನ್, ಅಟಿನ್ಯೂಯೇಷನ್, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಅಡಿಷನ್, ಸಪರಾಕ್ಷನ್, ಸೊ ಈ ರೀತಿ ಆಪರೇಷನ್ಸ್ ನ ಕ್ಯಾರಿ ಔಟ್ ಮಾಡುತ್ತೆ. ಸೊ ಆಂಪ್ಲಿಫಿಕೇಶನ್ ಆಲ್ರೆಡಿ ಸೊ ಆಂಪ್ಲಿಫೈರ್ ನ ಯೂಸ್ ಮಾಡಿ ಲೋ ಲೆವೆಲ್ ಸಿಗ್ನಲ್ ನ ಹೈ ಲೆವೆಲ್ ಗೆ ಬೂಸ್ಟ್ ಮಾಡುತ್ತೆ. ಅಟೆನ್ಯೂಯೇಷನ್ ರಿವರ್ಸ್ ಆಫ್ ಆಂಪ್ಲಿಫಿಕೇಶನ್, ಸೊ ಹೈ ಲೆವೆಲ್ ಸಿಗ್ನಲ್ ನ ಲೋ ಲೆವೆಲ್ ಗೆ ತಗೊಂಡ್ ಬರುತ್ತೆ. ಸೊ ಬೈ ಯೂಸಿಂಗ್ ಸಮ್ ಪ್ಯಾಸಿವ್ ಕಾಂಪೋನೆಂಟ್ಸ್. ಸೊ ಇಂಟಿಗ್ರೇಷನ್, ಡಿಫರೆನ್ಸಿಯೇಷನ್, ಸೊ ದೀಸ್ ಆರ್ ಅಗೇನ್ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಬಟ್ ಸರ್ಕ್ಯೂಟ್ ಅಲ್ಲಿ ದೇ ಆಕ್ಟ್ ಲೈಕ್ ಸಮ್ ಫಿಲ್ಟರಿಂಗ್. ಸೊ ಫಿಲ್ಟರ್ ತರ ಆಕ್ಟ್ ಮಾಡುತ್ತೆ, ಲೋ ಪಾಸ್ ಅಂಡ್ ಹೈ ಪಾಸ್ ಫಿಲ್ಟರ್ ತರ ಆಕ್ಟ್ ಮಾಡುತ್ತೆ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಸಪೋಸ್ ಎರಡು ಸಿಗ್ನಲ್ ಆಡ್ ಮಾಡಬೇಕು, ಸೊ ಅದು ಅಡಿಷನ್ ಆಗುತ್ತೆ. ಸಬ್ಟ್ರಾಕ್ಷನ್, ಸೊ ನಾಯ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಸೊ ಅವಾಗ ಸೊ ದಟ್ ಕನ್ಸಿಡರ್ ಸಬ್ಟ್ರಾಕ್ಷನ್. ಸೊ ಸಮ್ ಅದರ್ ಪ್ರೊಸೆಸಸ್ ಸಚ್ ಆಸ್ ಮಾಡ್ಯುಲೇಷನ್, ಸೊ ಮಾಡ್ಯುಲೇಷನ್ ಮಾಡ್ತೀರಾ, ಫಿಲ್ಟರ್ ಮಾಡ್ತೀರಾ, ಕ್ಲಿಪ್ಪಿಂಗ್ ಮಾಡ್ತೀರಾ. ಸೊ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂಗಿಂತ ಜಾಸ್ತಿ ಹೋಗ್ತಿದ್ರೆ ಸೊ ನಿಮ್ಮ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅದನ್ನ ತೋರ್ಸಕ್ಕಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಸ್ಯಾಚುರೇಟ್ ಆಗುತ್ತೆ, ಸೊ ಆ ವ್ಯಾಲ್ಯೂನಲ್ಲೇ ಕ್ಲಿಪ್ ಮಾಡ್ತೀರಾ, ಫಿಲ್ಟರ್ ಮಾಡ್ತೀರಾ. ಸೊ ರಿಕ್ವೈರ್ಡ್ ಕಾಂಪೋನೆಂಟ್ಸ್ ನ ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ದನ್ನ ಸಪ್ರೆಸ್ ಮಾಡೋದಕ್ಕೆ ಫಿಲ್ಟರಿಂಗ್ ಮಾಡ್ತೀವಿ. So these are the functions of the signal conditioning element. Okay, so next is data transmission element. So data transmission element, it transmits the data from one element to another in a physically separated system. Suppose so data transmission element ಯಾವಾಗ ಉಪಯೋಗ ಬರುತ್ತೆ ಅಂದ್ರೆ, so different blocks they are not together but they are physically separated. Suppose primary sensor ಎಲ್ಲೋ ಒಂದ್ ಕಡೆ ಇರುತ್ತೆ, ವೇರಿಯಬಲ್ ಮ್ಯಾನಿಪುಲೇಷನ್, ವೇರಿಯಬಲ್ ಕನ್ವರ್ಷನ್ ಎಲಿಮೆಂಟ್ ಒಂದ್ ಕಡೆ ಇರುತ್ತೆ, ವೇರಿಯಬಲ್ ಮ್ಯಾನಿಪುಲೇಷನ್ ಇನ್ನೊಂದ್ ಕಡೆ ಇರುತ್ತೆ, ಫಿಸಿಕಲಿ ಸಪರೇಟ್ ಬೈ ಡಿಸ್ಟೆನ್ಸ್. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಡೇಟಾ ಟ್ರಾನ್ಸ್ಮಿಷನ್ ಮಾಡಬೇಕಾಗುತ್ತೆ ಒಂದ್ ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ಮಧ್ಯದಲ್ಲಿ. ಸೊ ಅದನ್ನ ಹೇಗೆ ಗ್ರೂಪ್ ಮಾಡ್ತೀವಿ ಅಂದ್ರೆ, ಸೊ ವಿ ಗ್ರೂಪ್ ಆಲ್ ದೋಸ್ ಕಮ್ಯುನಿಕೇಶನ್ ಬಿಟ್ವೀನ್ ಡಿಫರೆಂಟ್ ಬ್ಲಾಕ್ಸ್ ಇಂಟು ಡೇಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್. ಓಕೆ, ಇಟ್ ಕ್ಯಾನ್ ಬಿ ವೈರ್ಡ್ ಆರ್ ವೈರ್ಲೆಸ್. ಸೊ ವೈರ್ ಆಗಿ ಫಿಸಿಕಲ್ ವೈರ್ ಕನೆಕ್ಷನ್ ಇರ್ಬೋದು, ಅಥವಾ ವೈರ್ಲೆಸ್ ಆಂಟೆನಾಸ್ ಯೂಸ್ ಮಾಡಿ ವೈರ್ಲೆಸ್ ಕಮ್ಯುನಿಕೇಶನ್ ಕೂಡ ಮಾಡಬಹುದು. ನೆಕ್ಸ್ಟ್ ಡೇಟಾ ಪ್ರೆಸೆಂಟೇಷನ್ ಎಲಿಮೆಂಟ್. ಸೊ ಡೇಟಾ ಪ್ರೆಸೆಂಟೇಷನ್ ಅಂದ್ರೆ ಈಗ ಮೆಜರ್ ಮಾಡಿರೋ ವ್ಯಾಲ್ಯೂನ ಹ್ಯೂಮನ್ ರೀಡಬಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಸೊ ದಟ್ ಈಸ್ ದಿ ಪರ್ಪಸ್ ಆಫ್ ಡೇಟಾ ಪ್ರೆಸೆಂಟೇಷನ್ ಎಲಿಮೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಆಮೀಟರ್ ಅಲ್ಲಿ ಬರುತ್ತೆ ರೀಡಿಂಗ್, ಬಟ್ ದಟ್ ರೀಡಿಂಗ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಎದರ್ ಶುಡ್ ಬಿ ಡಿಸ್ಪ್ಲೇಡ್ ಆನ್ ದಿ ನೀಡಲ್. ಸೊ ಪಾಯಿಂಟರ್ ನ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡಬಹುದು, ಅಥವಾ ಡಿಜಿಟಲ್ ಆಗಿದ್ರೆ ಸೊ ಡಿಜಿಟಲ್ ಅಲ್ಲಿ 7 ಸೆಗ್ಮೆಂಟ್ ಡಿಸ್ಪ್ಲೇ, LCD ಡಿಸ್ಪ್ಲೇ ತೋರಿಸುತ್ತೆ ವಾಟ್ ಯು ಆರ್ ಮೆಜರಿಂಗ್. ಓಕೆ, ಸೊ ದಟ್ ಈಸ್ ದಿ purpose of data presentation element. So convert that measured value into human readable form. Okay, so ಏನಕ್ಕೆ ಯೂಸ್ ಮಾಡ್ತೀರಾ ಬಂದಿರೋ ಡೇಟಾನ? ಸೊ ಮೇಬಿ ಫಾರ್ ಕಂಡಕ್ಟಿಂಗ್ ಸಮ್ ಎಕ್ಸ್ಪೆರಿಮೆಂಟ್, ಸೊ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ಪ್ರೋಸೆಸ್ ನ ಮಾನಿಟರ್ ಮಾಡ್ತಾ ಇರ್ತೀರಾ. ಸೊ ಏನೋ ಒಂದು ಇಂಡಸ್ಟ್ರಿಯಲ್, ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಪ್ರೋಸೆಸ್ ನ ಮಾನಿಟರ್ ಮಾಡಕ್ಕೆ ಯೂಸ್ ಮಾಡ್ತೀರಾ, ಅಥವಾ ಅನಾಲಿಸಿಸ್ ಮಾಡಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅನಾಲಿಸಿಸ್ ಅಂದ್ರೆ ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಕ್ವಾಂಟಿಟಿ, ಅಥವಾ ಆ ಸರ್ಕ್ಯೂಟ್ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನಲೈಸ್ ಮಾಡಕ್ಕೆ ನೀವು ಯೂಸ್ ಮಾಡ್ತೀರಾ. Okay, so these are the purpose of data presentation element. So a data presentation alli again either you can just indicate it, so at that moment, so yavaga measure ಮಾಡ್ತಿರ್ತೀರಾ ಆ ಟೈಮ್ ಅಲ್ಲಿ ಮಾತ್ರ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, so you can use indicating devices such as ammeter, voltmeter or CRO. ಸೊ ದೀಸ್ ಡೋಂಟ್ ಹ್ಯಾವ್ ಮೆಮೊರಿ. ಇದಕ್ಕೆ ಯಾವ ಮೆಮೊರಿ ಇರಲ್ಲ. ನಿಮಗೆ ಜಸ್ಟ್ ಇನ್ಪುಟ್ ಕೊಟ್ಟರೆ, ಮೆಜರಿಂಗ್ ಸಿಗ್ನಲ್ ಕೊಟ್ಟರೆ ಮಾತ್ರ ಅದು ನಿಮಗೆ ಔಟ್ಪುಟ್ ಕೊಡುತ್ತೆ. ಸೊ ಇಫ್ ಯು ರಿಮೂವ್ ದಟ್ ಇನ್ಪುಟ್ ಸಿಗ್ನಲ್, ಸೊ ಇಟ್ ವಿಲ್ ಜಸ್ಟ್ ಡೋಂಟ್ ಶೋ ಎನಿಥಿಂಗ್. ಸೊ ಇಟ್ ಡಸ್ ನಾಟ್ ಹ್ಯಾವ್ ಮೆಮೊರಿ. ಸಪೋಸ್ ನಿಮಗೆ ಅದನ್ನ ಸ್ಟೋರ್ ಮಾಡಬೇಕಂದ್ರೆ, ಇಫ್ ಯು ವಾಂಟ್ ಟು ಸ್ಟೋರ್ ದಿ
whatever the measured values. So you can use storage type devices. Okay, so storage type only. So as you know, magnetic tapes. So earlier we used to have magnetic tapes, but now magnetic tapes they become obsolete. So what ನಿಮಗೆ ಈ ಆಪ್ಟಿಕಲ್ ಮೀಡಿಯಾ ಬಂದಿದೆ, DVD ಅಂತ ಬರುತ್ತೆ ಅಥವಾ ಫ್ಲಾಶ್ ಡ್ರೈವ್ಸ್ ಅಂತ ಬಂದಿದೆ, ಪೆನ್ ಡ್ರೈವ್ಸ್ ಅಂತೆಲ್ಲ ಯೂಸ್ ಮಾಡ್ತೀರಾ. ಸೊ ದೇ ಕ್ಯಾನ್ ಬಿ ಯೂಸ್ ಟು ಸ್ಟೋರ್ ದಿ ಮೆಜರ್ಡ್ ವ್ಯಾಲ್ಯೂಸ್ ಸಮ್ ಫಾರ್ಮ್. ಓಕೆ, ನೆಕ್ಸ್ಟ್ ಪ್ರಿಂಟರ್ಸ್. ಸೊ ಪ್ರಿಂಟರ್ಸ್ ಅಲ್ಲಿ ನೀವು ಡಿಜಿಟಲ್ ಫಾರ್ಮ್ ಅಲ್ಲಿ ಇರೋದನ್ನ ಫಿಸಿಕಲ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಂತಾರೆ. ಸಪೋಸ್ ಅವನು ಪ್ರಿಂಟ್ ಮಾಡ್ಕೊಂತಾರೆ, ಪೇಪರ್ ಮೇಲೆ ಪ್ರಿಂಟ್ ಮಾಡಿ, ಇಫ್ ಯು ವಾಂಟ್ ಟು ರೆಫರ್ ಇಟ್ ಟು ಸಮ್ ಅದರ್ ಟೈಮ್. ಓಕೆ, ವಿತೌಟ್ ಯೂಸಿಂಗ್ ಎನಿ ಸಿಸ್ಟಮ್. ಸೊ ಕಂಪ್ಯೂಟರ್ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅನಾಲಿಸಿಸ್ ಮಾಡೋದು ಬೇಡ. ಐ ವಾಂಟ್ ಟು ಅನಲೈಸ್ ವಿತೌಟ್ ಯೂಸಿಂಗ್ ಕಂಪ್ಯೂಟರ್. ಸೊ ಅವಾಗ ಬೇಕಾದ್ರೆ ನೀವೇನು ಮಾಡೋದು, ಯು ಕ್ಯಾನ್ ಪ್ರಿಂಟ್ ದಟ್ ವಾಟ್ ಎವರ್ ದಿ ಮೆಜರ್ಡ್ ವ್ಯಾಲ್ಯೂಸ್. ಸೊ ಕಂಪ್ಯೂಟರ್ಸ್ ಅಲ್ಲಿ ಏನು ಮಾಡೋದು, ಯು ಕ್ಯಾನ್ ಡೂ ಆಲ್ ದಿಸ್ ಅನಾಲಿಸಿಸ್ ಅಂಡ್ ಎವ್ರಿಥಿಂಗ್. ಸೊ ಅನಾಲಿಸಿಸ್ ಮಾಡೋದ್ರಿಂದ ನೀವು ಆಟೋಮೆಟಿಕ್ ಆಗಿ ಯೂಸಿಂಗ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ನ ಯೂಸ್ ಮಾಡಿ ನೀವು ಅನಲೈಸ್ ಮಾಡ್ಬೋದು. ಓಕೆ, ಸೊ ಮೆನಿ ಸಾಫ್ಟ್ವೇರ್ಸ್. ಮತ್ತೆ ಇವನ್ ಇಫ್ ಯು ಅಬ್ಸರ್ವ್, ಫಾರ್ ಎಕ್ಸಾಂಪಲ್ ಈ CRO ಅಬ್ಸರ್ವ್ ಮಾಡಿದ್ರೆ ಮಾಡರ್ನ್ CROs ಬ್ಯಾಕ್ ಸೈಡ್ ಪ್ಯಾನಲ್ ಅಲ್ಲಿ ಸೊ ದೇರ್ ಈಸ್ ಸಮ್ ಬಸ್ ಕನೆಕ್ಷನ್. ಸೊ RS-232 ಪಿನ್ಸ್ ಇರುತ್ತೆ. ಸೊ RS-232 ಪಿನ್ ಅನ್ನ RS-232 ತರ ಇರುತ್ತೆ. ಸೊ ಆ ಪಿನ್ ಅನ್ನ ನೀವು ಆ ಕೇಬಲ್ ಇದ್ರೆ, ಈಗ ಮ್ಯಾನುಫ್ಯಾಕ್ಚರರ್ಸ್ ಪ್ರೊವೈಡೆಡ್ ಕೇಬಲ್. ಸೊ ಕೇಬಲ್ ನೀವು ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊಂಡು ಆ ಮ್ಯಾನುಫ್ಯಾಕ್ಚರ್ ಪ್ರೊವೈಡ್ ಮಾಡಿರೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ವಾಟ್ ಯು ಕ್ಯಾನ್ ಡು, ಸೊ ಆ CROದಲ್ಲಿ ಏನು ಡಿಸ್ಪ್ಲೇ ಆಗ್ತಿರುತ್ತೆ ಅದನ್ನ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಕೋಬಹುದು, ಅಥವಾ ಅದನ್ನ ರಿಯಲ್ ಟೈಮ್ ಡಿಸ್ಪ್ಲೇ ಮಾಡಬಹುದು, ಕಂಪ್ಯೂಟರ್ ಡಿಸ್ಪ್ಲೇ ಮಾಡಬಹುದು. ಅಂಡ್ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಆ ಡಿಸ್ಪ್ಲೇ ಆಗಿರುವಂತಹ ಒಂದು ಗ್ರಾಫ್ ಅನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಓಕೆ, ಸೊ ದಟ್ ಇಸ್ ಆಲ್ಸೋ ಪಾಸಿಬಲ್. ಸೊ ದಿಸ್ ಈಸ್ ಅಬೌಟ್ ಜನರಲೈಸ್ಡ್ ಎಲೆಕ್ಟ್ರಾನಿಕ್ measurement system. Okay, with this we come to this end of the session. This is very short session. So this session is very dynamic characteristics of an instrument, ಮತ್ತೆ block diagram of a generalized electronic measurement system. So idra ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. Okay, so some practice questions are there, so you can go through them. Practice questions na ನೀವು ಅಭ್ಯಾಸ ಮಾಡಿದ್ರೆ so you will get a good understanding of what you have seen. Okay, so block diagram understand ಮಾಡ್ಕೊಂಡ್ರೆ ನಿಮಗೆ ಮುಂದೆ you can analyze different instruments. ಆಮೀಟರ್ ಅಂತ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ, ಆಮೀಟರ್ಸ್ ಅಂತ ಬರುತ್ತೆ. ಸೊ ಆಮೀಟರ್, ವೋಲ್ಟ್ಮೀಟರ್ ಅಂತ ಬರುತ್ತೆ. ಸೊ ಅದನ್ನ ನೀವು ಬ್ರೇಕ್ ಡೌನ್ ಮಾಡ್ಕೊಬಹುದು. ಯಾವುದು ಪ್ರೈಮರಿ ಸೆನ್ಸಿಂಗ್ ಎಲಿಮೆಂಟ್ ಅಂದ್ರೆ, ನೆಕ್ಸ್ಟ್ ಸಿಗ್ನಲ್ ಕಂಡೀಷನಿಂಗ್ ಎಲಿಮೆಂಟ್ ಯಾವುದು, ಪ್ರೆಸೆಂಟೇಷನ್ ಎಲಿಮೆಂಟ್ ಯಾವುದು. ಸೊ ಅದನ್ನ ಯು ಕ್ಯಾನ್ write a block diagram for each and every instrument you come across. Okay, and also there are a set of multiple choice questions accompanying this video. So you can try to answer them so that ನಿಮಗೆ so easy ಆಗಿ ಅರ್ಥ ಆಗುತ್ತೆ, ಈಸಿ ನೆನ್ಪಿಟ್ಕೊಬಹುದು. and they are also useful for some competitive exams, okay, in future. So thanks for watching this video.